ನಾನು ನಿಮ್ಮ ಪ್ರೀತಿಯ ಹಿರಣ್ಮಯಿ. ನಾನು ಪ್ರಗತಿ ಶಾಲೆಯಲ್ಲಿ 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನೀಗ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ವಿಶೇಷತೆಗಳನ್ನು ತಿಳಿಸಲು ಬಂದಿದ್ದೇನೆ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹೊಸ ವರ್ಷಕ್ಕೆ ಮುನ್ನುಡಿಯೂ ಹೌದು. ಜನವರಿ 1ಕ್ಕೆ ಕ್ಯಾಲೆಂಡರ್ ಬದಲಾವಣೆಯ ಹೊಸ ವರ್ಷವಾದರೆ ಯುಗಾದಿ ನಮ್ಮ ಹಿಂದೂಗಳಿಗೆ ಹೊಸ ವರ್ಷದ ಆರಂಭ. ಹಾಗಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಯುಗಾದಿ ಎಂದರೆ ಯುಗಗಳ ಆದಿ, ಹೊಸ ಯುಗದ ಆರಂಭ ಎಂದು ಹಬ್ಬಗಳಲ್ಲೇ ಪ್ರಾಶಸ್ತ್ಯವನ್ನು ಪಡೆದಿರುವ ಹಬ್ಬ ಯುಗಾದಿ. ಯುಗಾದಿ ಎಂದರೆ ಮೈಮನಕ್ಕೆ ಹರ್ಷ, ಪ್ರಕೃತಿಯಲ್ಲಿನ ಬದಲಾವಣೆ, ಎಲ್ಲೆಡೆಯೂ ಹಚ್ಚ ಹಸಿರು, ಪಕ್ಷಿಗಳ ಕಲರವ, ಕೊರೆಯುವ ಚಳಿ ಹೋಗಿ ಬೇಸಿಗೆಯ ಪ್ರಾರಂಭ, ಗಿಡಗಳಲ್ಲಿ ಎಲೆಗಳು ಉದುರಿ ಚಿಗುರು ಬರುವ ಕಾಲ, ಪ್ರಕೃತಿಯು ಸಂತಸ ಪಡುವ ಸಮಯ ಈ ಚೈತ್ರ ಮಾಸ. ಚೈತ್ರ ಮಾಸದ ಪಾಡ್ಯದಂದು ಯುಗಾದಿಯನ್ನು ಆಚರಿಸುತ್ತೇವೆ. ವಿಶ್ವಾವಸುನಾಮ ಸಂವತ್ಸರದಿಂದ ಪರಾಭವ ನಾಮ ಸಂವತ್ಸರಕ್ಕೆ ಕಾಲಿಡುತ್ತಿದ್ದೇವೆ. ಯುಗಾದಿ ಎಂದರೆ ಒಂದು ರೀತಿಯ ಸಂತಸ. ಮನೆ ಬಾಗಿಲಿಗೆಲ್ಲ ತಳಿರು ತೋರಣ ಕಟ್ಟುವುದು, ಮನೆಯ ಮುಂದೆ ರಂಗೋಲಿಯನ್ನು ಬಿಡಿಸಿ ಬಣ್ಣ ತುಂಬುವುದು, ಅಭ್ಯಂಜನ ಸ್ನಾನವನ್ನು ಮಾಡುವುದು, ಹೊಸ ಬಟ್ಟೆ ಧರಿಸುವುದು, ಹಿರಿಯರಿಗೆ ನಮಸ್ಕರಿಸುವುದು, ಬೇವು ಬೆಲ್ಲ ಸವಿಯುವುದು, ಪಂಚಾಂಗ ಶ್ರವಣ ಮಾಡುವುದು, ಮನೆಯವರೆಲ್ಲ ಕುಳಿತು ಹೋಳಿಗೆ ಊಟ ಮಾಡುವುದು. ಎಷ್ಟು ಚಂದ ಅಲ್ವಾ ನಮ್ಮ ಯುಗಾದಿ ಹಬ್ಬ. ಇದೆಲ್ಲದಕ್ಕೂ ವೈಜ್ಞಾನಿಕ ಕಾರಣವೂ ಇದೆ. ಬಾಗಿಲಿಗೆ ಮಾವಿನ ಎಲೆಯ ತೋರಣ ಕಟ್ಟುವುದು ಘಮಘಮ ಪರಿಮಳ ಎಲ್ಲೆಡೆ ಹರಡಲೆಂದು. ಬೇವಿನ ಪುಡಿ ಇರಿಸುವುದು ಬ್ಯಾಕ್ಟೀರಿಯಾಗಳಿಂದ ನಮ್ಮನ್ನು ರಕ್ಷಿಸಲೆಂದು. ಇನ್ನು ಅಭ್ಯಂಜನ ಸ್ನಾನ ಬೇಸಿಗೆ ಬಿಸಿ ಆರಂಭದ ದಿನ ಮೈಗೆಲ್ಲ ಹರಳೆಣ್ಣೆಯನ್ನು ಹಚ್ಚಿದರೆ ಮೈ ಮನಸ್ಸು ತಂಪಾಗಿರುತ್ತದೆ. ಬೇವು ಬೆಲ್ಲ ಸವಿಯುವುದು ಕಷ್ಟ ಮತ್ತು ಸುಖವನ್ನು ಮನುಷ್ಯನು ಸಮಚಿತ್ತದಿಂದ ಹೇಗೆ ಸ್ವೀಕರಿಸಬೇಕು ಎಂಬುದನ್ನು ತಿಳಿಸುತ್ತದೆ. ಬೇವು ಮತ್ತು ಬೆಲ್ಲ ವೈದ್ಯ ಲೋಕದ ಸಂಜೀವಿನಿಯೂ ಹೌದು. ಬೇವು ಬೆಲ್ಲ ತಿನ್ನುವಾಗ ಹೇಳುವ ಶ್ಲೋಕ: ಶತಾಯುರ್ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬ ಕಂದಳ ಭಕ್ಷಣಂ. ಬೇವು ಬೆಲ್ಲ ಸವಿಯುವಾಗ ಈ ಶ್ಲೋಕವನ್ನು ಹೇಳುತ್ತಾ ಸವಿಯಬೇಕು. ನೂತನ ಸಂವತ್ಸರ ಪ್ರಾರಂಭವಾಗುವುದರಿಂದ ಪಂಚಾಂಗ ಶ್ರವಣ ಮಾಡುತ್ತಾರೆ. ಇದರಿಂದ ಉತ್ತಮ ಫಲಗಳು ಲಭಿಸುತ್ತವೆ. ಮಳೆ, ಗ್ರಹಣ, ರಾಶಿ ಫಲಗಳು, ವರ್ಷ ಭವಿಷ್ಯ, ಶುಭ ಮುಹೂರ್ತಗಳು ಎಲ್ಲ ಪಂಚಾಂಗದಲ್ಲಿ ತಿಳಿಯಬಹುದು. ಈ ಯುಗಾದಿಯ ದಿನವೇ ಬ್ರಹ್ಮದೇವ ಪ್ರಪಂಚವನ್ನು ಸೃಷ್ಟಿಸಿದ್ದಾರೆ ಎಂಬ ಪ್ರತೀತಿ ಇದೆ. ಈ ಹಬ್ಬಕ್ಕೆ ಪೌರಾಣಿಕ ಹಿನ್ನೆಲೆಯೂ ಇದೆ. ಸೋಮುಖಾಸುರ ಎನ್ನುವ ರಾಕ್ಷಸ ವೇದಗಳನ್ನು ಕದ್ದು ಸಾಗರದ ಆಳದಲ್ಲಿ ಬಚ್ಚಿಟ್ಟಿದ್ದನಂತೆ. ಶ್ರೀ ಮಹಾವಿಷ್ಣುವು ಸೋಮುಖಾಸುರನನ್ನು ಕೊಂದು ವೇದಗಳನ್ನು ಕಾಪಾಡಿ ತಂದು ಬ್ರಹ್ಮದೇವರಿಗೆ ಕೊಟ್ಟ ಆ ದಿನವೇ ಯುಗಾದಿಯಾಗಿತ್ತು. ಪುರಾಣದ ಪ್ರಕಾರ ಸೂರ್ಯನು ತನ್ನ ಮೊದಲ ಕಿರಣಗಳನ್ನು ಭೂಮಿಯ ಕಡೆ ಹಾರಿಸಿದ್ದು ಶ್ರೀರಾಮಚಂದ್ರ ರಾವಣನನ್ನು ಸಂಹಾರ ಮಾಡಿ ಅಯೋಧ್ಯೆಗೆ ಆಗಮಿಸಿದ ಆ ದಿನ ಯುಗಾದಿಯಾಗಿತ್ತು ಎಂದು ಹೇಳುತ್ತಾರೆ. ಈ ಯುಗಾದಿ ಹಬ್ಬ ನಿಮ್ಮೆಲ್ಲರ ಬಾಳಿನಲ್ಲಿ ಹರ್ಷವನ್ನು ತರಲಿ ಎಂದು ಆಶಿಸುತ್ತೇನೆ. ಇಷ್ಟು ಸಮಯ ನನ್ನ ಮಾತುಗಳನ್ನು ಕೇಳಿದ ನಿಮ್ಮೆಲ್ಲರಿಗೂ ಮನಪೂರ್ವಕ ಧನ್ಯವಾದಗಳು.